ODI ಟೆಸ್ಟ್ ಹೀಗೆ ಯಾವುದೇ ಮ್ಯಾಚ್ ಇರಲಿ ಕಣ್ಣು ಬಾಯಿ ಬಿಟ್ಟು ನೋಡೋ ಕ್ರಿಕೆಟ್ ಅಭಿಮಾನಿಗಳಿಗೆ ನಮ್ಮಲ್ಲೇನೂ ಕೊರತೆ ಇಲ್ಲ. ಆದರೆ ಇಲ್ಲೊಂದಿಷ್ಟು ಮಂದಿ ಕ್ರಿಕೆಟ್ ಆಡ್ತಾರೆ. ಇವರ ಆಟವನ್ನ ನೋಡಿದ್ರೆ ನೀವು ಅರೆಕ್ಷಣ ದಂಗಾಗೋದು ಗ್ಯಾರಂಟಿ. ಇದೇ ಹೊತ್ತಿನ ವಿಶೇಷ ಮ್ಯಾಚ್ ಆನ್ ವೀಲ್ಸ್. ನಾನು ನವ್ಯ. ನಾವೆಲ್ಲ ನಮ್ಮ ಬದುಕಿನ ಸಣ್ಣ ಸಣ್ಣ ನ್ಯೂನ್ಯತೆಗಳನ್ನೇ ಬೆಟ್ಟ ಮಾಡಿಕೊಂಡು ಅಯ್ಯೋ ಜೀವನನೇ ಮುಗಿದು ಹೋಯ್ತು ಅಂತ ಕೊರಗ್ತೀವಿ. ಆದರೆ ಬದುಕೆಲ್ಲ ವೀಲ್ ಚೇರಲ್ಲೇ ಕಳೆದ್ರೂ ಕೂಡ ಇವರ ಉತ್ಸಾಹ ಎಳ್ಳಷ್ಟು ಬತ್ತಿಲ್ಲ. ವೀಲ್ ಚೇರಲ್ಲೇ ಇದ್ಕೊಂಡು ಕ್ರಿಕೆಟ್ ಆಡೋಕ್ಕೂ ಸೈ ಅಂತಿದ್ದಾರೆ ಇವರೆಲ್ಲ. Over so far, really Celtics last over. It's not 68 so far in all this game. It's been a fine field stuff. But Pakistani to have to give this match away. And to give away was last day of the Margie game to get through and over the offside. Straight, look for two, run hard. Doesn't have to, stop the ball. Exquisite timing. Now suddenly it's 46. ಕ್ರಿಕೆಟ್ ಈ ಒಂದು ಹೆಸರು ಕೇಳಿದರೆ ಸಾಕು ಕೋಟ್ಯಾಂತರ ಕ್ರಿಕೆಟ್ ಅಭಿಮಾನಿಗಳ ಕಿವಿ ನೆಟ್ಟಗಾಗುತ್ತೆ. ಯಾವುದೇ ಮ್ಯಾಚ್ ಆಗಿರಲಿ, ಯಾರೇ ಆಡಲಿ, ಅದನ್ನು ನೋಡಿ ಖುಷಿ ಪಡುವ ಅಭಿಮಾನಿಗಳು ನಮ್ಮಲ್ಲಿ ಸಾಕಷ್ಟಿದ್ದಾರೆ. ಇನ್ನು ಭಾರತ ತಂಡ ಆಡುತ್ತಿದೆ ಅಂದ್ರೆ ಕೇಳಬೇಕಾ? ಅಭಿಮಾನಿಗಳು ಹುಚ್ಚೆದ್ದು ಕುಣಿತಾರೆ. ಗೆದ್ದರೆ ಹೊಗಳ್ತಾರೆ, ಸೋತ್ರೆ ಅಷ್ಟೇ ಕೆಟ್ಟದಾಗಿ ನಿಂದಿಸ್ತಾರೆ. ಅಷ್ಟರ ಮಟ್ಟಿಗೆ ಕ್ರಿಕೆಟ್ ಅಭಿಮಾನಿಗಳ ನೆಚ್ಚಿನ ಆಟವಾಗಿದೆ. ನಾವೆಲ್ಲ T20, ODI ಟೆಸ್ಟ್ ಹೀಗೆ ಈ ಎಲ್ಲ ಮ್ಯಾಚ್ಗಳನ್ನ ನೋಡಿದ್ದೇವೆ. ಆದರೆ ಸಾಮಾನ್ಯ ಕ್ರಿಕೆಟ್ ಬಗ್ಗೆ ಗೊತ್ತಿರುವಷ್ಟು ಜನರಿಗೆ ಇತರೆ ಕ್ರಿಕೆಟ್ ಬಗ್ಗೆ ಗೊತ್ತಿಲ್ಲ. ಭಾರತದಲ್ಲಿ ಅಂಧರಿಗೆ, ದಿವ್ಯಾಂಗರಿಗಾಗಿ ಕ್ರಿಕೆಟ್ ಪಂದ್ಯಗಳು ನಡೆಯುತ್ತೆ ಅಂದ್ರೆ ಹೆಚ್ಚಿನವರಿಗೆ ಇದು ಹೊಸ ವಿಚಾರ. ಆದ್ರೆ ಇಂತಹ ಪಂದ್ಯಗಳಲ್ಲಿ ಅದೆಷ್ಟೋ ದಿವ್ಯಾಂಗರು ಮಹತ್ತರವಾದ ಸಾಧನೆ ಮಾಡಿದ್ರು ಅಂತವರಿಗೆ ನಮ್ಮ ದೇಶದಲ್ಲಿ ಮಾನ್ಯತೆ ಸಿಗುತ್ತಿಲ್ಲ ಅನ್ನೋದು ಬೇಸರದ ಸಂಗತಿ. Shot, beautiful shot, that smash for four. ದೇಶದಲ್ಲಿ ಮಾತ್ರವಲ್ಲದೆ ನಮ್ಮ ರಾಜ್ಯದಲ್ಲೂ ಸಾಕಷ್ಟು ದಿವ್ಯಾಂಗರು ತಮ್ಮ ದೇಹ ದೌರ್ಬಲ್ಯಗಳನ್ನ ಮೆಟ್ಟಿ ನಿಂತು ಅದ್ಭುತವಾದ ಸಾಧನೆ ಮಾಡಿದ್ದಾರೆ. ಇನ್ನಷ್ಟು ಸಾಧನೆ ಮಾಡುವ ತವಕದಲ್ಲಿದ್ದಾರೆ. ಆದರೆ ಇವರೆಲ್ಲರ ಸಾಧನೆಗೆ ಅಡ್ಡಿಯಾಗಿರುವುದು ಅವರ ಆರ್ಥಿಕ ಪರಿಸ್ಥಿತಿ. ಇಂತಹ ವಿಕಲಚೇತನರಿಗೆ ತಮ್ಮಲ್ಲಿರುವ ಪ್ರತಿಭೆಗಳನ್ನ ಅನಾವರಣ ಮಾಡಿಕೊಳ್ಳುವುದಕ್ಕೆ ವೇದಿಕೆ ಕಲ್ಪಿಸುವಂತಹ ಕೆಲಸ ಮಾಡುತ್ತಿದೆ ಇಲ್ಲೊಂದು ಸಂಸ್ಥೆ. ಹೌದು, ನಮ್ಮ ರಾಜ್ಯದಲ್ಲಿ ಅದೆಷ್ಟೋ ವಿಕಲಚೇತನರಿದ್ದಾರೆ. ತಮ್ಮದಲ್ಲದ ತಪ್ಪಿಗೆ ಶಿಕ್ಷೆ ಅನುಭವಿಸುತ್ತಿರುವ ಇವರಿಗೆ ಒಂದು ಹೊಸ ಬೆಳಕು ತೋರಿಸುವ ಪ್ರಯತ್ನ ಮಾಡುತ್ತಿದೆ ದಿವ್ಯಾಂಗ ಮೈತ್ರಿ ಸ್ಪೋರ್ಟ್ಸ್ ಅಕಾಡೆಮಿ. ತಮ್ಮಂತೆ ಅಂಗವೈಕಲ್ಯತೆಯಿಂದ ಬಳಲುತ್ತಿರುವ ಒಂದಷ್ಟು ಮಂದಿಯ ಪ್ರತಿಭೆ ಅವರಲ್ಲೇ ಉಳಿದು ಬಿಡಬಾರದು, ಅವರಿಗೆಲ್ಲ ಉತ್ತಮ ಅವಕಾಶ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ದಿವ್ಯಾಂಗ ಮೈತ್ರಿ ಸ್ಪೋರ್ಟ್ಸ್ ಅಕಾಡೆಮಿ ಇದು ದಿವ್ಯಾಂಗ ಅಂದರೆ ನರೇಂದ್ರ ಮೋದಿಯವರು ವಿಕಲಚೇತನನ ಅಪ್ಗ್ರೇಡ್ ವರ್ಷನ್ ಆಫ್ ದಿ ದಿವ್ಯಾಂಗ ಅಂತ ಇಟ್ಟಿತ್ತು. ಅದಕ್ಕೆ ದಿವ್ಯಾಂಗ ಮೈತ್ರಿ ಅಕಾಡೆಮಿ ಅಂತಲೇ ನಾವು ಮಾಡಿದ್ವಿ. ನಮ್ಮ ಕಚೇರಿ ಬಂದು ಇಂದಿರಾನಗರದಲ್ಲಿದ್ದಾರೆ. ಓಕೆ, ನಾವು ಇದಕ್ಕೆ ಸುಮಾರು ವೀಲ್ ಚೇರಲ್ಲೂ ಆಡ್ಬೋದು, ನಮಗೂ ಒಂದು ಆಸೆ ಇರುತ್ತೆ ಅನ್ನೋ ಫುಲ್ಫಿಲ್ ಮಾಡಿಸೋದಕ್ಕೆ ಈ ಕ್ರಿಕೆಟ್ನ ಆಡ್ತಾಯಿದ್ದೀವಿ. ದಿವ್ಯಾಂಗ ಮೈತ್ರಿ ಸ್ಪೋರ್ಟ್ಸ್ ಅಕಾಡೆಮಿ ಈಗಾಗಲೇ 10 ಕ್ರೀಡಾಪಟುಗಳಿಗೆ ಹೊಸ ಬದುಕು ಕಟ್ಟಿಕೊಟ್ಟಿದೆ. ಎಲ್ಲೋ ಯಾವುದೋ ಹಳ್ಳಿಯಲ್ಲಿ ಅಂಗವೈಕಲ್ಯತೆಯಿಂದ ನಮ್ಮ ಬದುಕಿ ಮುಗಿದು ಹೋಯಿತು ಅಂತ ಕೊರಗುತ್ತಿದ್ದ ಜೀವಗಳು ಇವತ್ತು ದಿವ್ಯಾಂಗ ಮೈತ್ರಿ ಸ್ಪೋರ್ಟ್ಸ್ ಅಕಾಡೆಮಿ ಮೂಲಕ ಸಮಾಜದಲ್ಲಿ ತಮ್ಮದೇ ಆದಂತಹ ಸ್ಥಾನಮಾನಗಳನ್ನು ಪಡೆದುಕೊಂಡಿವೆ.
ನಾನು ಐ ಆಮ್ ಒನ್ ಆಫ್ ದಿ ಕೋ-ಫೌಂಡರ್ ಆಫ್ ದಿ ದಿವ್ಯಾಂಗ್ ಮೈತ್ರಿ ಸ್ಪೋರ್ಟ್ಸ್ ಅಕಾಡೆಮಿ. ಸೊ ನಮ್ಮ ಉದ್ದೇಶ ಏನಂದರೆ ಪ್ಯಾರಾ ಸ್ಪೋರ್ಟ್ಸ್ ಅವ್ರನ್ನ ಆದಷ್ಟು ಅವ್ರನ್ನ ಸ್ಪೋರ್ಟ್ಸಲ್ಲಿ ಮುಂದೆ ತರಬೇಕು. ವಿತಿನ್ 4-5 ಇಯರ್ಸ್ ಒಳಗಡೆ ಒಂದು ಪ್ಯಾರಾ ಅಥವಾ ಇಬ್ಬರು ಪ್ಯಾರಾ ಚಾಂಪಿಯನ್ನ ಮಾಡಬೇಕು. ಸೊ ಇದೇ ನಮ್ಮ ಮೇನ್ ಉದ್ದೇಶ, ಆಮೇಲೆ ಗುರಿ ಕೂಡ. ಈ ಸಂದರ್ಭದಲ್ಲಿ ನಾನು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇನೆಂದರೆ ನಮ್ಮ ಸರ್ಕಾರದವರು ಪೋಲಿಯೋ ಪಲ್ಸ್ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಇದು ಮಾಡ್ತಿದ್ದಾರೆ. ದಯವಿಟ್ಟು ಪೋಷಕರು ಮತ್ತು ಫ್ರೆಂಡ್ಸು ಯಾರೇ ಆಗಲಿ ವಿತಿನ್ ಅಂಡರ್ ಏಜ್ ಆಫ್ 7 ಇಯರ್ಸ್ ನೀವು ಹಾಸ್ಪಿಟ್ಲಿಗೆ ಹೋಗಿ ಫ್ರೀಯಾಗಿ ಕೊಡ್ತಾರೆ ಪೋಲಿಯೋ ಡ್ರಾಪ್ಸು. ಅದನ್ನು ಪ್ರತಿಯೊಬ್ಬ ಮಗುಗೆ ಹಾಕಿಸಿ ಪೋಲಿಯೋ ಇದನ್ನು ತಡೆಗಟ್ಬೋದು. ಐ ಆಮ್ ಶೂರ್ ದಟ್ ಯು ವಿಲ್ ಡೂ ಇಟ್. ಅಂದಹಾಗೆ ದಿವ್ಯಾಂಗ ಮೈತ್ರಿ ಸ್ಪೋರ್ಟ್ಸ್ ಅಕಾಡೆಮಿಯ ಸದಸ್ಯರು ಇವತ್ತು ದೇಶವನ್ನ ಪ್ಯಾರಾ ಒಲಿಂಪಿಕ್ಗಳಲ್ಲಿ ಪ್ರತಿನಿಧಿಸಿದ್ದಾರೆ. ಯಾವುದೇ ಸೌಕರ್ಯವಿಲ್ಲದೆ ಇದ್ರೂ ಕೂಡ ಇದ್ದ ಸೌಲಭ್ಯಗಳನ್ನೇ ಬಳಸಿಕೊಂಡು ಜನ ನಿಬ್ಬೆರಗಾಗುವಂತೆ ಮಾಡಿದ್ದಾರೆ. ಸದಾ ಒಂದಿಲ್ಲೊಂದು ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿರುವ ಅಕಾಡೆಮಿಯ ಬತ್ತಳಿಕೆಗೆ ಇದೀಗ ಹೊಸ ಸೇರ್ಪಡೆ ವೀಲ್ ಚೇರ್ ಕ್ರಿಕೆಟ್. ರಾಜ್ಯದಲ್ಲಿ ಮೊದಲ ಬಾರಿಗೆ ವೀಲ್ ಚೇರ್ ಕ್ರಿಕೆಟ್ಗೆ ಪ್ರಾಶಸ್ತ್ಯ ನೀಡುತ್ತಿರುವ ಹೆಗ್ಗಳಿಕೆಗೆ ಈ ಅಕಾಡೆಮಿ ಪಾತ್ರವಾಗಿರೋದು ಖುಷಿಯ ವಿಚಾರ. ನಮಗೆ ಸರ್ಕಾರದಿಂದ ಆಗಲಿ ಎಲ್ಲ ಪ್ರೋತ್ಸಾಹ ಬೇಕು, ಎಲ್ಲ ಜನಗಳು ಮುಂದೆ ಬರಬೇಕು. ನಾವು ತುಂಬ ಸಹಾಯ ಮಾಡ್ತಾ ಇದ್ದೀವಿ. ಯಾಕಂದರೆ ತುಂಬ ಆಟ ಆಡೋದು ಜನರಲ್ಲಾಗಿ ಆಟ ಆಡ್ಬಿಡ್ಬೋದು ನಾರ್ಮಲ್ ಕ್ರಿಕೆಟು, ಆದರೆ ವೀಲ್ ಚೇರಲ್ಲಿ ಆಡೋದು ತುಂಬ ಕಷ್ಟ ಇದೆ. ಅದನ್ನು ನಾವು ಮಾಡ್ತಾ ಇದ್ದೀವಿ, ಆಡ್ತಾ ಇದ್ದಾರೆ. ಇವರೆಲ್ಲ ವೀಲ್ ಚೇರ್ ಅಲ್ಲಿ ಕ್ರಿಕೆಟ್ ಆಡೋದನ್ನ ನೀವು ನೋಡಿದ್ರಿ. ಇವಿಷ್ಟೇ ಅಲ್ಲ, ಇವರಲ್ಲಿ ಇನ್ನೂ ಅನೇಕ ಪ್ರತಿಭೆಗಳಿವೆ. ಈ ಬಗ್ಗೆ ಹೇಳ್ತೀವಿ. ಅದಕ್ಕಿಂತ ಮುಂಚೆ ಸ್ಮಾಲ್ ಬ್ರೇಕ್ ಆದ್ಮೇಲೆ ಮ್ಯಾಚ್ ಆನ್ ವೀಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇವರು ಕೇವಲ ವೀಲ್ ಚೇರ್ ಕ್ರಿಕೆಟ್ ಮಾತ್ರ ಅಲ್ಲ, ಟೆನ್ನಿಸ್, ಬಾಸ್ಕೆಟ್ಬಾಲ್, ಅಥ್ಲೀಟ್ ಎಲ್ಲಾ ಕ್ಷೇತ್ರದಲ್ಲೂ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಅಂದಹಾಗೆ ದಿವ್ಯಾಂಗ ಮೈತ್ರಿ ಸ್ಪೋರ್ಟ್ಸ್ ಅಕಾಡೆಮಿಯ ಸದಸ್ಯರ ಸಾಧನೆಗಳನ್ನ ನೋಡ್ತಿದ್ರೆ ನೀವೆಲ್ಲ ಅರೆಕ್ಷಣ ದಂಗಾಗ್ತೀರಾ. ರಾಷ್ಟ್ರ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಂತ ಬಾಸ್ಕೆಟ್ಬಾಲ್, ಟೆನ್ನಿಸ್, ಜಾವೆಲಿನ್ ಥ್ರೋ ಹೀಗೆ ನಾನಾ ಕ್ರೀಡೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಇವರೆಲ್ಲ. ಇವರು ಶಿವಪ್ರಸಾದ್. ವಯಸ್ಸು ಕೇವಲ 30 ವರ್ಷ. ತನ್ನದಲ್ಲದ ತಪ್ಪಿಗೆ ಶಿವಪ್ರಸಾದ್ ತಮ್ಮ 3ನೇ ವಯಸ್ಸಿನಲ್ಲೇ ಪೋಲಿಯೋ ಪೀಡಿತರಾದರು. ಆದರೆ ಬೆಳೆಯುತ್ತಾ ಶಿವಪ್ರಸಾದ್ ಅದನ್ನ ಚಾಲೆಂಜಿಂಗ್ ಆಗಿ ತೆಗೆದುಕೊಂಡರು. MBA ಪದವೀಧರರಾದ ಶಿವಪ್ರಸಾದ್ ಸದ್ಯ ವೀಲ್ ಚೇರ್ ಟೆನ್ನಿಸ್ನಲ್ಲಿ ಭಾರತದಲ್ಲೇ 2ನೇ ರ್ಯಾಂಕಿಂಗ್ನಲ್ಲಿದ್ದಾರೆ. ಸದ್ಯ ಬೆಂಗಳೂರಿನ HR ಪ್ರಾಕ್ಟೀಸ್ ಅನ್ನೋ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವ ಶಿವಪ್ರಸಾದ್ ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯಗಳಲ್ಲೂ ಭಾಗವಹಿಸಿದ್ದಾರೆ. ಅಂಗವೈಕಲ್ಯತೆಯನ್ನ ಶಾಪ ಅಂದುಕೊಳ್ಳಬೇಡಿ ಅನ್ನುವ ಶಿವಪ್ರಸಾದ್ ಎಲ್ಲರೂ ತಮ್ಮ ಮಕ್ಕಳಿಗೆ ತಪ್ಪದೆ ಪೋಲಿಯೋ ಲಸಿಕೆ ಹಾಕಿ ಅನ್ನೋ ಸಂದೇಶವನ್ನ ನೀಡಲು ಮರೆಯಲಿಲ್ಲ. ನನ್ನ ಹೆಸರು ಶಿವಪ್ರಸಾದ್ ಅಂತ ಹೇಳಿ. ಸೊ ನಾನು 2ನೇ ವರ್ಷ ಇರುವಾಗ ಪೋಲಿಯೋ ಪೀಡಿತನಾದೆ. ಸೊ ಹಳೆ ನನ್ನ ಟೈಮಲ್ಲಿ ಅಷ್ಟು ಪೋಲಿಯೋ ಬಗ್ಗೆ ಅವೇರ್ನೆಸ್ ಇರಲಿಲ್ಲ. ಸೊ ಇವಾಗ ನೋಡಿದ್ರೆ ತುಂಬ ರೇಡಿಯೋ ಆಗಲಿ, ಟಿ ವಿನಲ್ಲಾಗಲಿ, ನ್ಯೂಸ್ ಪೇಪರ್ಲಾಗಲಿ ತುಂಬ ಅವೇರ್ನೆಸ್ ಕೊಡ್ತಿದ್ದಾರೆ ಪೋಲಿಯೋ ರಿಲೇಟೆಡ್. ಸೊ ಇದೇ ಅವೇರ್ನೆಸ್ ನಮ್ಮ ಕಾಲದಲ್ಲಿ ಇದ್ದಿದ್ರೆ ನಾವೆಲ್ಲ ಚೆನ್ನಾಗಿರ್ತಿದ್ವಿ. ಸೊ ಪೋಲಿಯೋ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಎಲ್ಲರಿಗೂ ಪೋಲಿಯೋಗೆ ಲಸಿಕೆ ಹಾಕಿಸ್ಬೇಕು ನೀವು. ಸೊ ನಾನು ಲಾಸ್ಟ್ 3 ವರ್ಷದಿಂದ ಟೆನ್ನಿಸ್ ಆಡ್ತಿದ್ದೀನಿ. ಸೊ ಹಲವಾರು ನ್ಯಾಷನಲ್ಸ್ ಮತ್ತು ಇಂಟರ್ನ್ಯಾಷನಲ್ ಬ್ಯಾಂಕಾಕ್, ಮಲೇಷ್ಯಾ ಮತ್ತು ಶ್ರೀಲಂಕಾದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಸೊ ರೀಸೆಂಟಾಗಿ WBA ಓಪನಲ್ಲಿ ಫೈನಲ್ಸ್ವರೆಗೂ ರೀಚ್ ಆಗಿ ಸೊ ಇಂಡಿಯಾದಲ್ಲಿ 2ನೇ ಸ್ಥಾನದಲ್ಲಿದ್ದೀನಿ ಈಗ. ಶಿವಪ್ರಸಾದ್ ಅವರದೊಂದು ಸಾಧನೆಯಾದ್ರೆ ತಂಡದಲ್ಲಿರುವ ಶೇಖರ್ ಅವರ ಸಾಧನೆ ಕೇಳಿದ್ರೆ ನೀವೆಲ್ಲ ಶಾಕ್ ಆಗ್ತೀರಾ.
ಶಾಲೆಯ ಮುಖವನ್ನೇ ನೋಡದ ಈ ಶೇಖರ್ 11 ವರ್ಷಗಳ ಹಿಂದೆ ಅಪಘಾತವೊಂದರಲ್ಲಿ ತಮ್ಮ ಕಾಲನ್ನ ಕಳೆದುಕೊಂಡ್ರು. ಕಂಠೀರವ ಸ್ಟೇಡಿಯಂನಲ್ಲಿ ಬಾಲ್ ಬಾಯ್ ಆಗಿ ಕೆಲಸ ಮಾಡುತ್ತಿದ್ದ ಶೇಖರ್ ಇವತ್ತು ವೀಲ್ ಚೇರ್ ಟೆನ್ನಿಸ್ನಲ್ಲಿ ಭಾರತದಲ್ಲೇ ನಂಬರ್ 1 ರ್ಯಾಂಕಿಂಗ್ ನಲ್ಲಿದ್ದಾರೆ. ಮಲೇಷಿಯಾ ಹಾಗೂ ಬ್ಯಾಂಕಾಕ್ನಲ್ಲಿ ನಡೆದ ವೀಲ್ ಚೇರ್ ಟೆನ್ನಿಸ್ನ ಸಿಂಗಲ್ಸ್ ಹಾಗೂ ಡಬಲ್ಸ್ನಲ್ಲಿ ಪದಕ ಗೆದ್ದಿರುವ ಶೇಖರ್ 4 ಸಲ ರಾಷ್ಟ್ರ ಮಟ್ಟದಲ್ಲಿ 4 ಬಾರಿ ಚಿನ್ನದ ಪದಕಕ್ಕೆ ಮುತ್ತಿಟ್ಟಿದ್ದಾರೆ. ವೀಲ್ ಚೇರ್ ಟೆನ್ನಿಸ್ ಚಾಂಪಿಯನು ಇಂಡಿಯಾ ನಂಬರ್ 1. ನಮ್ಮನ್ನು ಕರ್ಕೊಂಡು ಬಂದುಬಿಟ್ಟಿದ್ದು ಸೀತಾರಾಮ್ ಸರ್ ವೀಲ್ ಚೇರ್ ಟೆನ್ನಿಸ್ಗೆ. ಆಮೇಲೆ ರಾಮಸ್ವಾಮಿ ಸರ್ ನಾನು ಕೇಸಲ್ಲಿ ಕೆಲಸ ಮಾಡ್ತೀನಿ. ನಾನಿಲ್ಲಿ ಬರುವಾಗ ಕೆಲಸ ಮಾಡುವಾಗ 10 ವಯಸ್ಸಿಂದ ಕೆಲಸ ಮಾಡುತ್ತೀನಿ. ಯಾಕೆಂದರೆ ನಮಗೆ ತುಂಬ ನಮ್ಮ ಅಪ್ಪ ನಮ್ಮಮ್ಮನ ತುಂಬ ಕಷ್ಟ ಮಾಡಿದ್ದಾರೆ. ಅವ್ರನ್ನ ಇದು ನೋಡಿಬಿಟ್ಟು ನಾನು ಕೆಲಸಕ್ಕೆ ಬಂದೆ. ಅವ್ರ ಕಷ್ಟ ನೋಡಿಬಿಟ್ಟು ಇದ್ರೂ ಆಮೇಲೆ ನಮಗೆ ಕಾಲು ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆವಾಗ 11 ವರ್ಷ ಆಗುತ್ತೆ ನನಗೆ ಆಕ್ಸಿಡೆಂಟ್ ಆಗಿ ಕಾಲು. ಆಮೇಲೆ ನಾನು ಇಲ್ಲಿ ಟೆನ್ನಿಸ್ ಕೋರ್ಟಲ್ಲಿ ಕೆಲಸ ಮಾಡುವಾಗ ಸೀತಾರಾಮ್ ಸರ್ ಬಂದು ಏನು ಮಾಡಿದ್ರು, ಬಂದು ಕರ್ಕೊಂಡು ಈ ಥರ ವೀಲ್ ಚೇರ್ ಟೆನ್ನಿಸ್ ಇದೆ ಅಂತ ಕರ್ಕೊಂಡು ಬಂದುಬಿಟ್ಟಿದ್ರು. ಫಸ್ಟ್ ನ್ಯಾಷನಲ್ ಆಡಿದ್ರೆ, ಆಮೇಲೆ ಬಿಟ್ಮೇಲೆ ಫಸ್ಟ್ ಹೋಯಿತು. ಆಮೇಲೆ ಎರಡನೇಸಲ್ಲಿ ಪ್ರಾಕ್ಟೀಸ್ ಮಾಡಿದೆ. ಆಮೇಲೆ ನ್ಯಾಷನಲು ಬಿಡಾಗ 4 ವರ್ಷ ನ್ಯಾಷನಲ್ ವಿನ್ ಮಾಡಿದ್ದೀನಿ. ಬದುಕು ಎಷ್ಟೇ ಕಷ್ಟ ಅನಿಸಿದ್ರೂ ನಾವು ಎದೆಗುಂದದೆ ಮುನ್ನಡೆದ್ರೆ ಏನ್ ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ಸಾಕ್ಷಿ ದಿವ್ಯಾಂಗ ಮೈತ್ರಿ ತಂಡದ ಸದಸ್ಯ ಮಧುಸೂದನ್. 2008ರಲ್ಲಿ ಮಧುಸೂದನ್ ತನ್ನ ತಂದೆಯ ಜೊತೆ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದಾಗ ರೈಲಿನಿಂದ ಬಿದ್ದು ತನ್ನೆರಡು ಕಾಲುಗಳನ್ನ ಕಳೆದುಕೊಂಡ್ರು. ಅಲ್ಲಿಗೆ ತನ್ನ ಜೀವನವೇ ಮುಗಿತು ಅನ್ಕೊಂಡ್ರು ಮಧುಸೂದನ್. ಆಗ ಬೆಂಬಲಕ್ಕೆ ನಿಂತಿದ್ದು ಹೆತ್ತಮ್ಮ. ಅಂದಿನಿಂದಲೂ ಮಗನನ್ನ ಹೊರಳುತ್ತಲೇ ಬಂದಿದ್ದಾರೆ. ಇದೀಗ ಈತ 3 ಬಾರಿ ರಾಷ್ಟ್ರಮಟ್ಟದ ವೀಲ್ ಚೇರ್ ಟೆನ್ನಿಸ್ ಟೂರ್ನಿಯಲ್ಲಿ ಭಾಗವಹಿಸಿದ್ದಾನೆ. ಅಲ್ಲದೆ ಒಂದು ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ರನ್ನರ್ ಅಪ್ ಕೂಡ ಆಗಿದ್ದಾನೆ. ಇವತ್ತು 2 ಕಾಲಿಲ್ಲದೆ ಇದ್ರೂ ಮಧುಸೂದನ್ 9 ಕಿಲೋಮೀಟರ್ ದೂರದ ತಿರುಪತಿ ಬೆಟ್ಟವನ್ನ ಕಾಲ್ನಡಿಗೆಯಲ್ಲಿ ಕ್ರಮಿಸುವಷ್ಟು ಸ್ಟ್ರಾಂಗ್ ಆಗಿದ್ದಾರೆ. ನನ್ನ ಹೆಸರು ಮಧುಸೂದನ್ ಅಂತ. ನನಗೆ 21 ವರ್ಷ, ಬೆಂಗಳೂರವನು. ವೀಲ್ ಚೇರ್ ಟೆನ್ನಿಸ್ ಪ್ಲೇಯರ್ ನಾನು. 2014ನಲ್ಲಿ ಬ್ಯಾಂಕಾಕ್ನಲ್ಲಿ ನಡೆದ ಒಂದು ಇಂಟರ್ನ್ಯಾಷನಲ್ ಪಂದ್ಯದಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿ ಇಂಡಿಯಾಗೆ ಡಬಲ್ಸಲ್ಲಿ ರನ್ನರ್ ಅಪ್ ಪ್ರೈಸ್ನ ಗೆದ್ದಿದ್ದೆ. ಸೊ 2008ರಲ್ಲಿ ನನಗೆ ಒಂದು ರೈಲು ಅಪಘಾತದಲ್ಲಿ ನಾನು ಸಿಕ್ಕಾಕ್ಕೊಂಡು 2 ಕಾಲು ಕಟ್ಟಾಯಿತು ಅಲ್ಲೇ. ಸೊ ಅದಾದ ನಂತರ 2 ತಿಂಗಳು ನಾನು ಹಾಸ್ಪಿಟಲಲ್ಲಿ ಇದ್ದೆ. ಸೊ ಆವಾಗ ಏನು ಅನ್ನಿಸ್ತು, ನನಗೆ ಲೈಫು ಅಷ್ಟೇ ಆಗೋಯ್ತು, ನನ್ನ ಲೈಫು ಇನ್ನೇನಿಗೆ ಬದುಕಿರೋದು ಅಂತ ಎಲ್ಲ ಅನ್ನಿಸ್ತು. ಬಟ್ ನಮ್ಮಮ್ಮ ನನಗೆ ತುಂಬ ಸಪೋರ್ಟ್ ಕೊಟ್ಟು ಅದಾದ ನಂತರ ನಾನು ಮನೆಗೆ ಹೋಗಿ 1 ಇಯರ್ ಆದಮೇಲೆ 10th ಎಕ್ಸಾಮ್ ಬರ್ತೆ. ಸೊ ಫಸ್ಟ್ ಅಟೆಂಪ್ಟಲ್ಲೇ ನಾನು ಅದು ಕ್ಲಿಯರ್ ಮಾಡಿಕೊಂಡು ನಾನು ನೆಕ್ಸ್ಟು ಸ್ಪೋರ್ಟ್ಸ್ ಮತ್ತು ಎಕ್ಸ್ಟ್ರಾ ಕಂಪ್ಯೂಟರ್ ನಾಲೆಜ್ ಪಡೆಯೋದಕ್ಕೆ ಅಂತ ಒಂದು ಸಂಸ್ಥೆಗೆ ಸೇರಿ ಅಲ್ಲಿ 2 ವರ್ಷ ಗ್ರಾಫಿಕ್ ಡಿಸೈನಿಂಗ್ ಕೋರ್ಸ್ ಮಾಡಿ ಸೊ ಅದನ್ನು ಕಂಪ್ಲೀಟ್ ಮಾಡಿ ನಾನು ಮತ್ತೆ ಕಾಲೇಜ್ಗೆ ಜಾಯ್ನ್ ಆದೆ. ಇನ್ನುಳಿದಂತೆ ತಂಡದ ಸದಸ್ಯರಾದ ಜೋಸೆಫ್ ಅಬ್ರಹಾಂ ಅವರು MBA ಪದವೀಧರ. ಇವರು ಕೂಡ 2007ರಲ್ಲಿ ನಡೆದ ರಾಷ್ಟ್ರಮಟ್ಟದ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿದ್ದಾರೆ. ಅದಲ್ಲದೆ ರಾಷ್ಟ್ರಮಟ್ಟದ ವೀಲ್ ಚೇರ್ ಜಾವೆಲಿನ್ ಥ್ರೋನಲ್ಲಿ ಬೆಳ್ಳಿಯ ಪದಕವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಜೊತೆಗೆ ಬಾಸ್ಕೆಟ್ಬಾಲ್ನಲ್ಲೂ ಕೂಡ ಕರ್ನಾಟಕ ತಂಡವನ್ನ ಪ್ರತಿನಿಧಿಸಿದ್ದಾರೆ. ಅದಲ್ಲದೆ ತಂಡದ ಇನ್ನೋರ್ವ ಸದಸ್ಯ ನೀಲಾಂಜನೇಯ ಕೂಡ ತಮ್ಮ ಅಂಗವೈಕಲ್ಯತೆಯನ್ನ ಮೀರಿ ಸಾಧನೆ ಮಾಡಿದ್ದಾರೆ. ಕಾಲುಗಳು ಸ್ವಾಧೀನದಲ್ಲಿ ಇಲ್ಲದೇ ಇದ್ರೂ ಆಟೋ ಓಡಿಸಿ ಜೀವನ ಸಾಗಿಸುವ ನೀಲಾಂಜನೇಯ ವೀಲ್ ಚೇರ್ ಟೆನ್ನಿಸ್ ಟೂರ್ನಿಯಲ್ಲಿ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ. ಇನ್ನು ತಂಡದ ಇತರೆ ಸದಸ್ಯರಾದ ಗಂಗಾಧರ್, ದೇವೇಗೌಡ, ದಿಲೀಪ್ ಕುಮಾರ್, ಮಾದೇಶ್ ಚಂದ್ರ, ಶರಣಪ್ಪ ಇವರೆಲ್ಲರೂ ಕೂಡ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಸಾಧನೆ ಮೆರೆದಿದ್ದಾರೆ. ಇವರೆಲ್ಲರೂ ಇವತ್ತು ತಮಗೆ ಸಿಕ್ಕ ಅಲ್ಪ ಸೌಲಭ್ಯಗಳನ್ನೇ ಬಳಸಿಕೊಂಡು ಎಷ್ಟರ ಮಟ್ಟಿಗೆ ಸಾಧನೆ ಮಾಡಿದ್ದಾರೆ. ಆದರೆ ಸರಿಯಾದ ಪ್ರೋತ್ಸಾಹ ಹಾಗೂ ಆರ್ಥಿಕ ನೆರವು ಸಿಕ್ಕರೆ ಇನ್ನಷ್ಟು ಸಾಧನೆ ಮಾಡುವ ಉತ್ಸಾಹದಲ್ಲಿದ್ದಾರೆ. ಆದರೆ ಅದಕ್ಕಾಗಿ ಸಹಾಯ ಮಾಡುವ ಮಂದಿ ಮನಸ್ಸು ಮಾಡಬೇಕಷ್ಟೆ.
ಕ್ರಿಕೆಟ್, ಟೆನ್ನಿಸ್, ಬಾಸ್ಕೆಟ್ಬಾಲ್ ಹೀಗೆ ನಾನಾ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಸಾಧನೆ ಮಾಡಿರುವ ಇವರೆಲ್ಲ ಸೇರಿ ಇದೀಗ ಹೊಸ ಪ್ರಯತ್ನವೊಂದಕ್ಕೆ ಕೈ ಹಾಕಿದ್ದಾರೆ. ಅದೇನು ಅಂತ ಹೇಳ್ತೀವಿ. ಅದಕ್ಕಿಂತ ಮುಂಚೆ ನೀವು ತಗೊಳ್ಳಿ ಪುಟ್ಟದೊಂದು ಬ್ರೇಕ್. ಮ್ಯಾಚ್ ಆನ್ ವೀಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ತಮ್ಮಂತೆ ಪ್ರತಿಭೆ ಇರೋ ಅದೆಷ್ಟೋ ಪ್ರತಿಭಾವಂತರ ಪ್ರತಿಭೆ ಅವರು ಕೂತಂತಹ ವೀಲ್ ಚೇರ್ಗೆ ಸೀಮಿತವಾಗಬಾರ್ದು. ಅವರ ಪ್ರತಿಭೆಯ ಪ್ರದರ್ಶನಕ್ಕೊಂದು ವೇದಿಕೆ ಸಿಕ್ಕಬೇಕು ಅನ್ನೋ ಕಾರಣಕ್ಕೆ ಈ ತಂಡ ಇದೀಗ ರಾಜ್ಯದಲ್ಲೇ ಮೊಟ್ಟ ಮೊದಲ ಬಾರಿಗೆ ವೀಲ್ ಚೇರ್ ಕ್ರಿಕೆಟ್ ಪಂದ್ಯಾವಳಿಯ ಸಾರಥ್ಯವನ್ನ ವಹಿಸಿಕೊಂಡಿದೆ. ಹೌದು, ಇದೀಗ ದಿವ್ಯಾಂಗ ಮೈತ್ರಿ ಸ್ಪೋರ್ಟ್ಸ್ ಅಕಾಡೆಮಿ ವಿನೂತನ ಪ್ರಯತ್ನವೊಂದಕ್ಕೆ ಕೈ ಹಾಕಿದೆ. ತಮ್ಮಂತೆಯೇ ಅಂಗವೈಕಲ್ಯತೆಯಿಂದ ಬಳಲುತ್ತಿರುವ ಮಂದಿಗೆ ಅವರ ಪ್ರತಿಭೆ ಅನಾವರಣಕ್ಕೆ ವೇದಿಕೆಯೊಂದನ್ನು ಕಲ್ಪಿಸಿದೆ. ಅದರಂತೆ ಇದೇ ಏಪ್ರಿಲ್ 29 ಹಾಗೂ 30ರಂದು ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲೇ ಮೊದಲ ಬಾರಿಗೆ ವೀಲ್ ಚೇರ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಹಮ್ಮಿಕೊಂಡಿದೆ. ನಾವು ದಿವ್ಯಾಂಗ್ ಮೈತ್ರಿ ಸ್ಪೋರ್ಟ್ಸ್ ಅಕಾಡೆಮಿಯಿಂದ ನಾನು ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾವು ವೀಲ್ ಚೇರ್ ಕ್ರಿಕೆಟ್ ಡಿಸೇಬಿಲಿಟೀಸ್ಗೆ ಮಾಡ್ತಾಯಿದ್ದೀವಿ. ನಾವು ಈಗೇನಾಗಿದೆ ಅಂದರೆ ನಮಗೆ ಸರ್ಕಾರದಿಂದ ಆಗಲಿ ಎಲ್ಲ ಪ್ರೋತ್ಸಾಹ ಬೇಕು, ಎಲ್ಲ ಜನಗಳು ಮುಂದೆ ಬರಬೇಕು. ನಾವು ತುಂಬ ಸಹಾಯ ಮಾಡ್ತಾಯಿದ್ದೀವಿ. ಯಾಕಂದರೆ ತುಂಬ ಆಟ ಆಡೋದು ಜನರಲ್ಲಾಗಿ ಆಟ ಆಡ್ಬಿಡೋದು ನಾರ್ಮಲ್ ಕ್ರಿಕೆಟು, ಆದರೆ ವೀಲ್ ಚೇರಲ್ಲಿ ಆಡೋದು ತುಂಬ ಕಷ್ಟ ಇದೆ. ಅದನ್ನು ನಾವು ಮಾಡ್ತಾಯಿದ್ದೀವಿ, ಆಡ್ತಾ ಇದ್ದಾರೆ. ಈ ಸತಿ ಏಪ್ರಿಲ್ 30ಕ್ಕೆ ಟೂರ್ನಮೆಂಟ್ ನಡೆಸ್ತಾ ಇದ್ದೀವಿ ಸೆಂಟ್ ಜಾನ್ಸ್ ಕ್ರಿಕೆಟ್ ಗ್ರೌಂಡಲ್ಲಿ. ಇದರಲ್ಲಿ ನಮ್ಮ ಕರ್ನಾಟಕ ಟೀಮು ಇದು ಆಟಕ್ಕೆ ಬರ್ತಾ ಇದ್ದಾರೆ. ಏಪ್ರಿಲ್ 29 ಹಾಗೂ 30ರಂದು ಬೆಂಗಳೂರಿನ ಸೇಂಟ್ ಜಾನ್ಸ್ ಕಾಲೇಜ್ ಮೈದಾನದಲ್ಲಿ ಈ ಪಂದ್ಯ ನಡೆಯಲಿದೆ. ಈಗಾಗಲೇ ಭಾರತದಲ್ಲಿ ಉತ್ತರ ಪ್ರದೇಶದಲ್ಲಿ ವೀಲ್ ಚೇರ್ ಕ್ರಿಕೆಟ್ ಸಾಕಷ್ಟು ಜನಪ್ರಿಯತೆಯನ್ನ ಪಡೆದುಕೊಂಡಿದೆ. ಕರ್ನಾಟಕದ ವಿಕಲಚೇತನರಿಗೂ ಇಂತಹದೊಂದು ಅವಕಾಶ ಸಿಗಬೇಕು ಅನ್ನೋ ಕಾರಣಕ್ಕೆ ಇದೀಗ ರಾಜ್ಯದಲ್ಲಿ ಪಂದ್ಯವನ್ನ ಆಯೋಜನೆ ಮಾಡುತ್ತಿದೆ ದಿವ್ಯಾಂಗ ಮೈತ್ರಿ ಸ್ಪೋರ್ಟ್ಸ್ ಅಕಾಡೆಮಿ. ಇನ್ನು ಪಂದ್ಯಕ್ಕಾಗಿ ಭರ್ಜರಿ ತಯಾರಿಯನ್ನ ಕೂಡ ಮಾಡುತ್ತಿದೆ ದಿವ್ಯಾಂಗ ಮೈತ್ರಿ ಸ್ಪೋರ್ಟ್ಸ್ ಅಕಾಡೆಮಿ ತಂಡದ ಸದಸ್ಯರು. ಮೊದಲ ಬಾರಿಗೆ ಇಂಥದೊಂದು ವಿನೂತನ ಪಂದ್ಯ ಆಯೋಜನೆ ಮಾಡುತ್ತಿರುವ ದಿವ್ಯಾಂಗ ಸ್ಪೋರ್ಟ್ಸ್ ಅಕಾಡೆಮಿ ಅದಕ್ಕಾಗಿ ಈಗ ಸಕಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳುತ್ತಿದೆ. ಆದ್ರೆ ಕೆಲವೊಂದು ಸೌಲಭ್ಯದ ಕೊರತೆ ಇವರನ್ನ ಕಾಡುತ್ತಿದೆ. ಅಂತಾರಾಷ್ಟ್ರೀಯ ಮಟ್ಟದ ವೀಲ್ ಚೇರ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸಬೇಕಾದ್ರೆ ಅದಕ್ಕೆ ತಕ್ಕದಾದ ವೀಲ್ ಚೇರ್ಗಳ ಅಗತ್ಯವಿದೆ. ಅಂತಹ ವೀಲ್ ಚೇರ್ ಒಂದಕ್ಕೆ 3 ಲಕ್ಷ ರೂಪಾಯಿ ವೆಚ್ಚ ತಗುಲುತ್ತೆ. ಇನ್ನು ಸಾಮಾನ್ಯ ದರ್ಜೆ ವೀಲ್ ಚೇರ್ ಅಂದ್ರೆ 30,000 ರೂಪಾಯಿ ಖರ್ಚಾಗುತ್ತೆ. ಆದ್ರೆ ಇಷ್ಟೆಲ್ಲ ಖರ್ಚು ಮಾಡುವ ಸಾಮರ್ಥ್ಯ ಈ ತಂಡದ ಯಾರೊಬ್ಬರಿಗೂ ಇಲ್ಲ. ಹಾಗಾಗಿ ಎಲ್ಲರೂ ಕೂಡ ಸಹಾಯದ ನಿರೀಕ್ಷೆಯಲ್ಲಿದ್ದಾರೆ. ನಮ್ಮ ಹೆಸರು ಗಂಗಾಧರಪ್ಪ ಅಂತ. ನಾನು ಗೌರಿಬಿದನೂರಿಂದ ಬಂದಿದ್ದೀನಿ. ಅಲ್ಲಿ ಡಿಗ್ರಿ ಬಿಟ್ಟು ಈ ಕಡೆ ಬೆಂಗಳೂರಿಗೆ ಬಂದು ITI ಮಾಡಿಕೊಂಡು ಇದರ ಜೊತೆಯಲ್ಲಿ ವರ್ಕ್ ಮಾಡ್ಕೊತ ಫ್ರೀ ಟೈಮಲ್ಲಿ ಟೆನ್ನಿಸ್ ಮಾಡ್ಕೊತ ಬರ್ತಾಯಿದ್ವಿ. 2006 ನಾವು ಬಾಂಬೆಗೆಲ್ಲ ಹೋಗಿ ಕ್ರಿಕೆಟಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ. ಅದರಿಂದ ಈಚೆಗೆ ಕ್ರಿಕೆಟ್ಗೆ ಅಷ್ಟೊಂದು ನಮ್ಗೆ ಸಪೋರ್ಟ್ ಸಿಗಲಿಲ್ಲ. ಈಗ ಇತ್ತೀಚೆಗೆ ನಾವು ದಿವ್ಯಾಂಗ ಮೈತ್ರಿ ಸ್ಪೋರ್ಟ್ಸ್ ಅಕಾಡೆಮಿಯಿಂದ ನಮಗೆ ಈ ಆಪರ್ಚುನಿಟಿ ನಮ್ಗೆ ಕೊಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಕರ್ನಾಟಕದಲ್ಲಿ ಫಸ್ಟ್ ಟೈಮು ನಮ್ಮ ಕ್ರಿಕೆಟ್ನ ಸ್ಟಾರ್ಟ್ ಮಾಡಿರೋದು. ಇಲ್ಲಿ ಡಿಸೇಬಲ್ಸ್ಗೆ ಲಾಟ್ ಆಫ್ ಸ್ಟ್ರಗಲ್ ಐತೆ ಈಗಿನ ಪ್ರಪಂಚದಲ್ಲಿ. ಸೊ ಆದ್ರೂ ನಾವು ಮೀರಿ ನಾವು ಏನಾರು ಒಂದು ಸಾಧನೆ ಮಾಡಬೇಕು, ಎಲ್ಲರಲ್ಲೂ ನಾವು ಒಂದಾಗಿ ಜೀವನ ಮಾಡಬೇಕು ಅನ್ನೋ ಒಂದು ಇದರಿಂದ ನಾವು ಇದು ಮಾಡ್ತಾ ಇದ್ದೀವಿ. ಇನ್ನು ಈ ಬಾರಿ ನಡೆಯುತ್ತಿರುವ ಅಂತಾರಾಜ್ಯ ವೀಲ್ ಚೇರ್ ಪಂದ್ಯಾವಳಿಯಲ್ಲಿ ಪ್ರಮುಖವಾಗಿ 3 ತಂಡಗಳು ಭಾಗವಹಿಸಲಿವೆ. ಕರ್ನಾಟಕ, ತಮಿಳುನಾಡು, ಉತ್ತರ ಪ್ರದೇಶದ ತಂಡಗಳು ಈಗಾಗಲೇ ಪಂದ್ಯಾವಳಿಗಾಗಿ ಹೆಸರು ನೋಂದಾಯಿಸಿಕೊಂಡಿವೆ. ಇನ್ನು ವೀಲ್ ಚೇರ್ನಲ್ಲಿ ಅದ್ಹೇಗೆ ಕ್ರಿಕೆಟ್ ಆಡ್ತಾರಪ್ಪ ಅಂತ ಕುತೂಹಲವಿರೋ ಮಂದಿಯ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವಿದೆ. ವೀಲ್ ಚೇರ್ ಕ್ರಿಕೆಟ್ ಕೂಡ ಸಾಮಾನ್ಯ ಕ್ರಿಕೆಟ್ನಂತೆಯೇ ಇರುತ್ತೆ. ಕೆಲವೊಂದು ನಿಯಮಗಳು ಮಾತ್ರ ಬದಲಾಗಿರುತ್ತೆ. ಇಲ್ಲಿ ಬ್ಯಾಟ್ಸ್ಮನ್ ಬ್ಯಾಟ್ ಬೀಸಿ ಓಡುವಾಗ ತನ್ನ ಕೈಯಲ್ಲಿದ್ದ ಬ್ಯಾಟ್ ಕೆಳಗೆ ಹಾಕಿ ನಂತರ ವೀಲ್ ಚೇರ್ನಲ್ಲೇ ಓಡುತ್ತಾನೆ.
ಏನೋ ಈ ತಂಡದ ಸದಸ್ಯರು ಅತ್ಯಂತ ಕಷ್ಟದ ಗೇಮ್ ಬಾಸ್ಕೆಟ್ಬಾಲ್ ಹಾಗೂ ಟೆನ್ನಿಸ್ ಅನ್ನ ಕೂಡ ಅಷ್ಟೇ ಸಲೀಸಾಗಿ ಆಡ್ತಾರೆ. ಅವರ ಆಟವನ್ನ ನೋಡುವಾಗ ಅಯ್ಯೋ ಎಲ್ಲ ಸರಿ ಇದ್ದು ನಾವೇನು ಸಾಧಿಸಿದ್ದೇವೆ ಅನ್ನೋ ಪ್ರಶ್ನೆ ಕಾಡೋದಂತೂ ಸತ್ಯ. ನಿಜಕ್ಕೂ ಎಲ್ಲ ಇದ್ದು ನಮ್ಗೆ ಏನೂ ಇಲ್ಲ ಅಂತ ಕೊರಗೋ ಮಂದಿ ಇವರಿಂದ ಕಲಿಯೋದು ಸಾಕಷ್ಟಿದೆ. ನೋಡಿದ್ರಲ್ಲ ದಿವ್ಯಾಂಗರ ಸಾಧನೆಯನ್ನ. ಜೀವನದಲ್ಲಿ ಮನಸ್ಸು ಮಾಡಿದ್ರೆ ಯಾವುದೂ ಅಸಾಧ್ಯ ಅಲ್ಲ ಅನ್ನೋದಕ್ಕೆ ಉದಾಹರಣೆ ಇವರೆಲ್ಲ. ಬದುಕಿನ ನ್ಯೂನ್ಯತೆಯನ್ನೇ ಸವಾಲಾಗಿ ಸ್ವೀಕರಿಸಿ ಇದೀಗ ಹೊಸ ಪ್ರಯತ್ನವೊಂದಕ್ಕೆ ಕೈ ಹಾಕಿರೋ ಇವರಿಗೆಲ್ಲ ನಮ್ಮದೊಂದು ಸಲಾಂ. ಇದೇ ಹೊತ್ತಿನ ವಿಶೇಷ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.